ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸುಮಾ ಅವ್ರೆ, ಈಗ ನೀವು ಭೂಮಿ ಕೊಡಕ್ ರೆಡಿ ಇಲ್ಲ, ಭೂಮಿ ಕೊಡಕ್ ರೆಡಿ ಇರೋರ ಜಮೀನುಗಳಲ್ಲಿ ಸರ್ವೆ ಮಾಡಕ್ ಹೋದ್ರೆ ನೀವ್ ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಿ? ಅವ್ರಿಗೂ ಹಕ್ಕಿದೆ, ನಿಮ್ಗೂ ಹಕ್ಕಿದೆ ಅಲ್ವಾ? ಕೊಡೋರು ಕೊಡುವಾಗ ನೀವ್ ಯಾಕೆ ಅವ್ರು ಕೊಡ್ಬೇಡ ಅಂತ ಹೇಳಕ್ಕೆ? ನೀವ್ ಯಾರು ಅವ್ರನ್ನ ಕೊಡ್ಬೇಡ ಅಂತ ಹೇಳಕ್ಕೆ? ಮೇಡಮ್, ಈಗ ನಾವ್ ಯಾಕೆ ಕೇಳ್ತಿದೀವಿ ಅನ್ನೋದಕ್ಕೆ ಒಂದೇ ಮಾತು. ಈಗ 9600 ಎಕರೆ ಏನಿದೆ, ಇದು ಎಲ್ಲಾ ರೈತರದ್ದು ಸೇರೆ 9600 ಎಕರೆ ಆಗಿರೋದು. ಅವ್ರದ್ದು ಮಾತ್ರ ಬಿಟ್ಟು ನಮ್ದು ಬಿಟ್ಟು ಅವ್ರದ್ದಾಗಿಲ್ಲ, ಅವ್ರದ್ದು ಬಿಟ್ಟು ನಮ್ದಾಗಿಲ್ಲ ಅಂದ್ರೆ ಎಲ್ಲಾ ರೈತರು ಒಟ್ಟಿಗೆ ಇದೀವಿ ಅಂದಾಗ ನಮ್ಮ ನೋವುಗೂ ನಮ್ನ ಕೊಡಲ್ಲ ಅಂತ ಅಂದವ್ರನ್ನ ಬಿಟ್ಟು ಕೊಡ್ತೀವಿ ಅಂದವ್ರನ್ನ ತಗೋಬೇಕು ಅವ್ರ ಲೆಕ್ಕಾಚಾರ. ಆದ್ರೆ ಅವ್ರ ಏನ್ ಮಾಡ್ತಿದ್ರೆ ಎಲ್ರದ್ದು ಸೇರ್ಸಿ ಮನ ಒಲಿಸ್ತೀವಿ ಅಂದ್ರೆ ಏನ್ ಅರ್ಥ ಅಲ್ಲಿಗೆ? ಯಾಕೆ ಹಿಂಗ್ ಮಾಡ್ತಾ ಇದೀರಾ? ನಿನ್ನೆ ಕೊಡ್ತೀನಿ ಅಂದವ್ರ ಜಮೀನ್ ಸರ್ವೆ ಹೋಗಿದ್ದು ಜಯಂತಿ ಅವರು, ನೀವ್ ಯಾಕೆ ತಡದ್ರಿ? ನಿಮ್ಮ ಕನ್ಸೆಂಟ್ ಇಲ್ದೆ ನಿಮ್ಮ ಹೊಲಕ್ ಬರಂಗಿಲ್ಲ, ಅದು ಟ್ರೆಸ್ಪಾಸಿಂಗ್ ಆಗುತ್ತೆ. ನಿಮ್ಮ ಕನ್ಸೆಂಟ್ ಇಲ್ದೆ ನಿಮ್ಮ ಹೊಲಕ್ ಬರಕ್ಕಾಗಲ್ಲ ಅವರು. ಬಟ್ ಯಾರಿಗ ಒಪ್ಪಿಗೆ ಇದೆ ಅವ್ರ ಹೊಲಕ್ ಹೋಗಿರೋದು. ಮೇಡಮ್, ಅಳತೆ ಮಾಡ್ಬೇಕಾದ್ರೆ ಬಾಜುದಾರನ ಅಳತೆ ಮಾಡ್ಲೇಬೇಕು, ಪ್ರಾಪರ್ಟಿನ ಅನಿವಾರ್ಯ. ನೀವ್ ಹೇಳಿದ್ರಲ್ಲ ಈಗ ನಮ್ಗೆ ಮಾಡ್ಬೇಕು ಅವಶ್ಯಕತೆ ಇಲ್ಲ, ನಮ್ಮ ಮಕ್ಕಳಿಗೋಸ್ಕರ ನಾವು ಉಳಿಸ್ಕೋಬೇಕು ಅಂತ ಇರೋದು. ಇರ್ಲಿ ಬಿಡಿ, ನೀವ್ ಕೊಡ್ತೀವಿ. ಗೌರ್ಮೆಂಟ್ ನೀವು ತಗೋತಾ ಇರೋದು ಒಂದು ಖಾಸಗಿ ಸಂಸ್ಥೆಗೆ ಅಂದ್ರೆ ಅವರೇ ಬೇಕಾದ್ರೆ ಬಂದ್ ತಗೋತಾರೆ, ಇಷ್ಟ ಕೊಡ್ತಾರೆ, ಕಷ್ಟ ಅದ್ರಲ್ಲಿ ಇಟ್ಕೊತೀವಿ. ನೀವ್ ಯಾಕೆ ಬಂದಿದ್ರೆ ಸರ್ಕಾರ ಅಲ್ಲಾಡ್ಸ್ತಾ ಇದ್ರೆ ಕಟ್ಟಿಲ್ಲ ಅಂತ? ಅಂದ್ರೆ ನಿಮಗೆ ಏನಿದೆ ಇದ್ರಲ್ಲಿ? ಕೊನೆಗೆ ನಾನ್ ಕೇಳೋದೇನಂದ್ರೆ, ಒಂದು ಪ್ರಶ್ನೆ ಏನಂದ್ರೆ, ಸರ್ಕಾರನೇ ನಮ್ ರೈತರ ಬಗ್ಗೆ ವಿಷ ತಂದಿಟ್ಟು ನಮ್ಮ ರೈತರಿಗೆ ನಮ್ಮ ತಟ್ಟೆ ವಿಷ ಇಟ್ಟು ತಿನ್ನಿ ಅಂತ ತಿನ್ನಕ್ಕೆ ನೀವು ಮಾಡ್ತಾ ಇದ್ದೀರಾ. ಆದ್ರೆ ನಾವು ತಿನ್ನಕ್ ರೆಡಿ ಇರೋನು ಮಾಡ್ಕೊಳ್ಳಿ, ನಮ್ಗೇನ್ ಅಭ್ಯಂತರ. ಆದ್ರೆ ನಮ್ಗೂನು ನಮ್ಮ ನೋವುನು ನಾವು ಏನ್ ಕೂತಿದೀವೋ ನಮ್ ಭೂಮಿನ ಬಿಡ್ತೀವಿ ಅನ್ನೋದು ಹಿಂಬಾರ ಕೊಡ್ಲಿ. ಇವತ್ತು DC ಆರ್ಡರ್ ಕೊಡಿಸ್ಲಿ, ನಿಮ್ದು ಬಿಟ್ಕೊಡ್ತಾ ಇದೀವಿ, ಕೊಡೋದ್ ನಾವ್ ಮಾಡ್ಕೊತಾ ಇದೀವಿ ಅಂತ ಇವತ್ತು ಕೊಡ್ಲಿ, ನಾವ್ ಇವಾಗ್ಲೂ ಬಿಡ್ತೀವಿ JMC ಮಾಡೋದಕ್ಕೆ. ಇನ್ನೊಂದು ಏನ್ ಬೇಕಾದ್ರೂ ಮಾಡ್ಲಿ. ಸುಮಾ, ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ಸರ್ವೆ ಯಾರಿಗೆ ಇಷ್ಟ ಇದೆ ಅವ್ರ ಜಮೀನ್ ಮಾಡ್ಕತ್ತಾರ ಬಿಡಿ. ಸರ್ವೆ ಮಾಡಕ್ ಬರಲ್ಲ ಮೇಡಮ್. ಅದ ಸರ್ವೆ ಅಂದ್ರೆ ಸರ್ ಒಂದು ಮಾಡಕ್ ಬರಲ್ಲ. ಪರ್ಟಿಕ್ಯುಲರ್ ಆಗಿ ಅದನ್ನ ಮಾಡಕ್ ಹೋದಾಗ ಬಾಂಡ್ ಇರ್ತದೆ ಸರ್, ಏನಂತ ಚೆಕ್ ಇರ್ತದೆ, ಅಳಿಲೇಬೇಕಾಗುತ್ತೆ ಎಲ್ಲ ಪ್ರಾಪರ್ಟಿ. ಒಂದ್ ಎಕರೆ ಅಳತೆ ಮಾಡ್ಬೇಕು ಅಂತ ಹೋದಾಗ ಆ ಗಡಿ ಏನಿರುತ್ತೆ, ಗ್ರಾಮದ ಗಡಿ 15 ಎಕರೆ ಅಳತೆ ಮಾಡ್ಲೇಬೇಕಾಗುತ್ತೆ. ಬಾಜುದಾರ ನೋಟಿಸ್ ಇವತ್ತು ಇಲ್ಲಿಗೆ ಬಂದವರಪ್ಪ ಅಳತೆ ಮಾಡಕ್ಕೆ ಕಿತ್ಕೊಂಡ್ಬಿಡ್ತಾರೆ ಅನ್ನೋದು ಆತಂಕ ರೈತಗಳು ಹೇಳ್ಬಿಡ್ತೀರಿ. ದಯವಿಟ್ಟು ಯಾರು ಮಾತಾಡ್ಬಿಡಿ ಮೇಡಮ್. ಇವರು 4-1 ನೋಟಿಸ್ ಮಾಡಿದಾರಲ್ಲ, ಪ್ರಾಥಮಿಕ ದುಶ್ಚರ್ಯ ಮಾಡಿದಾಗ ನಾವು 3000 ಚಿಲ್ಲರೆ ಅರ್ಜಿಗಳನ್ನ ನಾವು ಹಾಕಿದ್ವಿ, ನಾವು ಬೇಡ ಅಂತೇಳಿ. ಅವ್ರು ಹೇಳ್ತಾರೆ, ಅದರಲ್ಲಿ ಟ್ವಿಸ್ಟ್ ಮಾಡ್ತಾರೆ ಅವರು. 600 ಅರ್ಜಿ ಮಾತ್ರ ಬಂದಿದೆ ಅಂತ ಹೇಳ್ತಾರೆ. ಏನಿಲ್ಲ ಉಲ್ಟಾ ಪಲ್ಟಾ ಲೆಕ್ಕಗಳು ಹೇಳ್ತಿದ್ದಾರೆ ಅವರು. ಬೇಕಂತ ಹೇಳಿದ್ರು 88 ಅಂತಿದ್ದಾರೆ. ಬೇಕಂತ ಹೇಳಿದ್ರು ಅವ್ರ ಪರ್ಸೆಂಟ್ ಅಷ್ಟೇ. ಅವರು ಏನೇನು ಉಲ್ಟಾ ಪಲ್ಟಾ ಅವ್ರ ಕೈಲಿ ಒಂದು ದಾಖಲಾತಿ ಕೊಡೋಕೆ ಆಗ್ತಿಲ್ಲ. ಈ GBD ತಾನೇ ಸಿಗುತ್ತೆ ದಾಖಲಾತಿ. ನಾವು ಅವತ್ತಿಂದ ಕೇಳ್ತಾ ಇದ್ದೀವಿ, ದಯವಿಟ್ಟು 80% ಒಪ್ಕೊಂಡ್ರಂಥ ರೈತರದ್ದು ದಾಖಲಾತಿ ಕೊಡಿ. ಅವ್ರು ಹೇಳ್ತಾರೆ ಅಂದರೆ ಯಾರು ಅರ್ಜಿಗಳು ಹಾಕಿಲ್ಲ ಅವ್ರೆಲ್ಲ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಈಗ ಇದು ಲೆಕ್ಕ ಅವ್ರದ್ದು ಮೇಡಮ್, ಇದು ಲೆಕ್ಕ ಅವ್ರದ್ದು, ಅರ್ಥ ಮಾಡ್ಕೊಳ್ಳಿ. 88% ಜನ ಮಾತ್ರ ಅವರು ಬೇಕು ಅಂತ ಅರ್ಜಿ ಹಾಕಿರೋದು. ನಾವು 3000 ಚಿಲ್ಲರೆ ಜನ ಬೇಡ ಅಂತ ಅರ್ಜಿ ಹಾಕಂತ ಮತ್ತೆ ದಾಖಲಾತಿ ಕೂಡ ಇದೆ. ಆಮೇಲೆ ಕೆಲವ್ರದ್ದು ಕೇಸ್ ಇದೆ ಅಂತೇಳಿ ಇವ್ರು ಹೇಳ್ತಾರೆ. ಇವ್ರ ದಾಖಲಾತಿಗಳು ಕೊಡೋದು ನನ್ನ ಹತ್ರ ಡೇಟಾ ಇದೆ ಮೇಡಮ್. 10,000 ಅನ್ನೋದಾದ್ರೆ ಇಲ್ಲ, ನಾವು ಸರಿ ಇದೀವಿ, ನಮ್ಮ ಅಧಿಕಾರಿಗಳು ಕರೆಕ್ಟ್ ಆಗಿದ್ದಾರೆ, ನಾವು ನಮ್ಮ ಬದ್ಧತೆಯಿಂದ ನಾವು ಮಾಡಿದೀವಿ ಅನ್ನೋದ್ರೆ ಇವತ್ತು ನಾವು ಅದೇ ಕೇಳ್ತಾ ಇರ್ದವ್ರ. ನಾವು ರೈತ ಸಂಘ ಕೇಳ್ತಾ ಇರೋದು ಇಷ್ಟೇ, ನಾವು ಅವತ್ತಿಂದ ಕೇಳ್ತಾ ಇರೋದು ಇಷ್ಟೇ. ಈಗ ನಮ್ಮ ನಿನ್ನೆ ಒಂದು ಒಬ್ರು ಬಂದಿದ್ರು ರೈತರು, ವಿನಯ್ ಅಂತನೋ, ರೈತ ಸಂಘದವರು ಭೂಮಿ ಕೊಡೋರು ಸರಿ ಇಲ್ಲ ಅವರು ಅಂತ ರೈತ ಸಂಘದ ಯಾರೋ ಅಧ್ಯಕ್ಷರು ಹೇಳಿದಾರಂತೆ. ಅವ್ರು ಯಾರು ನಮ್ಗೆ ಸರ್ಟಿಫಿಕೇಟ್ ಕೊಡಕ್ಕೆ ಅಂತ ರೊಚ್ಚಿಗೆ ಎದ್ದಿದ್ರು. ಇಲ್ಲ ಮೇಡಮ್, ಈಗ ನಮ್ಮ ರೈತರಲ್ಲಿ ಅದು ಈಗ ಮಾತಿಗೆ ಬೆಳೆದಾಗ ಈಗ ಪರ ವಿರೋಧದಲ್ಲಿ ಈಗ ಅವ್ರ ಈ ಫಿಟ್ಟಿಂಗ್ ತಂದಿರೋದು ಇವರು ಪರವಿರೋದಲ್ಲಿ ಮಾತಿಗೆ ಬಂದಾಗ ಏನಾಗ್ತದೆ, ನಾವೆಲ್ಲ ತಂದಿರ್ತಾರೆ ಇರ್ಬೇಕು ರೈತರುಗಳು. ನಮ್ಮ ರಾಜಕೀಯ ಪಕ್ಷಗಳಿಗೆ ಅದೊಂದು ಬಳವಳಿ ಬಿಟ್ಟೋಗಿದ್ದಾರೆ, ಒಳಗಾಳೋ ನೀತಿ. ಮೇಡಮ್, ಇಬ್ರು ಹೊಡೆದ್ರೆ ತಾನೆ ಮೂರನೇ ಲಾಭ ಆಗೋದು. ಕರೆಕ್ಟ್. ಇಬ್ರು ಹೊಡ್ಕೊಂಡು ಈಗ ಆಯ್ತು ಬಸವರಾಜ್ ಸರ್ ನೋಡಿ, DK ಶಿವಕುಮಾರ್ ಅವರು 2028ಕ್ಕೆ ಮತ್ತೆ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರಬೇಕು ಅನ್ನುವಂತ ಒಂದು ದೂರದೃಷ್ಟಿ ಇಟ್ಕೊಂಡಿದ್ದಾರೆ. ದಿ ಸೇಮ್ ಟೈಮ್ ಕನಸಿನ ಬೆಂಗಳೂರು ನಿರ್ಮಾಣ ಅದು
ಎಸ್.ಎಂ. ಕೃಷ್ಣ ಅವ್ರ ಥರ ನಾನು ಕೂಡ ಬೆಂಗಳೂರಿನ ಇತಿಹಾಸದಲ್ಲಿ ಇರಬೇಕು ಅನ್ನೋದು ಅವ್ರದ್ದೊಂದು ಕನಸು. ಬಟ್ ಸರ್, ಇಮಿಡಿಯೇಟ್ ಅವ್ರಿಗೆ ಬೇಕಾಗಿರೋದು 2028ಕ್ಕೆ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರೋದು. ಇದು ಲಾಂಗ್ ರನ್ ಪ್ರಾಜೆಕ್ಟ್. ಇಟ್ ವಿಲ್ ಟೇಕ್ ಟೂ ಮಚ್ ಟೈಮ್. ಹೌದಲ್ಲ ಸರ್? ನೀವು ಪ್ಯಾರಲಲಿ ಮಾಡ್ಕೊಳ್ಳಿ, ಬೇಡ ಅಂದೆ. ಬಟ್ ಇವ್ರಿಗೆ 2028ಕ್ಕೆ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರೋದಕ್ಕಿಂತ ಜಾಸ್ತಿ 2028ರಲ್ಲಿ ಇಲ್ಲೊಂದು ಟೌನ್ಶಿಪ್ ಮಾಡಿಬಿಡೋಣ ಅನ್ನೋ ಅಂತ ಅರ್ಜೆನ್ಸಿ ಜಾಸ್ತಿ ಇದೆ ಅಂತಂಗೆ ಕಾಣ್ತಾ ಇದೆ ಸರ್. ಇಂತಹ ಬೆಳವಣಿಗೆಗಳು ಯಾವುದೇ ಆಳುವ ಸರ್ಕಾರಗಳಿಗೆ ಪ್ಲಸ್ ಪಾಯಿಂಟ್ ಆಗಲ್ಲ, ಭಾಳ ಮೈನಸ್ ಪಾಯಿಂಟ್ ಆಗುತ್ತೆ ಸರ್. ಯಾಕಂದರೆ ಜನಾಭಿಪ್ರಾಯ ಹೊರಗಡೆ ನೋಡ್ತಾ ಇರುವಂಥ ಜನ ಇದ್ದಾರಲ್ಲ ಸರ್, ಅವರಲ್ಲಿ ಒಂದು ಅಭಿಪ್ರಾಯ ಮೂಡ್ತಾ ಇದೆ, ಏನು ಈ ಸರ್ಕಾರ ಒಂದು ಸ್ವಲ್ಪ ರೈತ ವಿರೋಧಿ ಸರ್ಕಾರ ಇರ್ಬೋದಾ ಅಂತ. ಅದಕ್ಕೆ ಅಬ್ಸಲ್ಯೂಟ್ಲಿ ಸಿಂಪತಿ. ಈಗ ಅನುಕಂಪ ರೈತರ ಪರವಾಗೇ ಇರ್ತದೆ, ರಾಜ್ಯದ ಅನುಕಂಪ. ಈಗ ಡಿ ಕೆ ಶಿವಕುಮಾರ್ ಅದನ್ನು ಸರಿಯಾಗಿ ಹೇಳ್ತಿದ್ರು, ಅದು ಬೇರೆ ವಿಚಾರ. ಮೆರಿಟ್ಸ್ ಅವರು ಚರ್ಚೆ ಮಾಡಲ್ಲ ಈಗ. ಯಾಕಂದರೆ ಆಪ್ಟಿಕ್ಸ್ ಹ್ಯಾಸ್ ಚೇಂಜ್, ನೆರೇಟಿವ್ ಹ್ಯಾಸ್ ಚೇಂಜ್. ಈಗ ಎಲ್ಲರೂ ಕೂಡ ರೈತರ ಪರವಾಗಿ ಮಾತಾಡ್ತಾರೆ. ಇದ್ರ ಹಿಂದೆ ರಾಜಕಾರಣ ಇದೆಯೋ ಇಲ್ಲೋ, ರಾಜಕಾರಣಿಗಳು ಇದ್ಮೇಲೆ ರಾಜಕಾರಣ ಇದ್ದೇ ಇರ್ತದೆ. ರಾಜಕಾರಣಿಗಳು ಅಲ್ಲಿನ ಸಮಾಜ ಸೇವೆ ಮಾಡೋಕ್ಕೆ ಬರ್ತಾರೆ, ಅವ್ರು ರಾಜಕಾರಣನೇ ಮಾಡ್ತಾರೆ. ಬಟ್ ಬಿಯಾಂಡ್ ದ್ಯಾಟ್ ಈ ರೀತಿಯ ಮಾತುಗಳಿದಾವಲ್ಲ, ಒಂದೆರಡು ಹೇಳಿದ್ರಲ್ಲ ಈಗ ಸರ್ವೆ ವಿಚಾರ. ಸರ್ವೆ ಮಾಡೋದು ಸ್ವಾಧೀನ ಅಲ್ಲ. ಸರ್ವೆ ಇಸ್ ಎ ಪ್ರೊಸೆಸ್. ಅದು ಸರ್ವೆ, ಅದು ಗುರುತು ಮಾಡೋದು ಅಷ್ಟೇ. ಸರ್ವೆ ಮಾಡಿದ ತಕ್ಷಣ ಸ್ವಾಧೀನ ಅಲ್ಲ. ಸ್ವಾಧೀನ ಬೇರೆ, ಸರ್ವೆ ಬೇರೆ. ಒಂದು ಸೆಕೆಂಡ್, ಲೆಟ್ ಮಿ ಕಂಪ್ಲೀಟ್. ಆತಂಕ 1000 ಜನಕ್ಕೆ 1000 ಇರ್ತದೆ. ನೀವು ಕೊಟ್ಟಿರ್ತೀರ ಆತಂಕಗಳನ್ನ ಆಮೇಲೆ ಇನ್ನೊಂದೇನಂದ್ರೆ, ಇದರಿಂದಾಗಿ ಏನಾಗ್ಬಿಟ್ಟಿದೆ, ಈ ಥರದ ಮಾತುಗಳು ರಾಜಕಾರಣಿಗಳಲ್ಲಿ ಎಂಟರ್ ಆದ್ಮೇಲೆ ಏನಾಗ್ಬಿಟ್ಟಿದೆ ಅಂದರೆ, ರೈತರಿಗೆ ಭಯ ಹುಟ್ಟಿದೆ. ಆ ಭಯದಿಂದ ಇವ್ರು ಹೇಳ್ತಾರೆ ನಾವು ಜಮೀನು ಕೊಡೋದೇ ಇಲ್ಲ. ಅವ್ರು ಹೇಳ್ತಾರೆ ನಮ್ಗೆ ವಿಷಯ ಕೊಟ್ಬಿಡಿ. ಇದು ದೀರ್ಘಕ್ಕೆ ಹೋಗಿದೆ. ಈಗಾಗಲೇ ಇದು ಕೈ ಮೀರಿ ಹೋಗಿದೆ ಅಂತ ನನಗನ್ಸುತ್ತೆ. ಇದನ್ನ ಮತ್ತೆ ಹೇಗೆ ಮ್ಯಾನೇಜ್ ಮಾಡ್ತಾರೆ ಡಿ ಕೆ ಶಿವಕುಮಾರ್? ಯಾಕೆ ಮೊದಲು ಅಲ್ಲಿ ಪರಿಸ್ಥಿತಿ ತಿಳಿಗೊಳ್ಬೇಕು, ಆಮೇಲೆ ಮಾತುಕತೆ ಆಗ್ತದೆ. ಮಾತುಕತೆ ಆಗೋ ತಿಳಿಯಾದಾಗ ಪರಿಸ್ಥಿತಿ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ನಿಜಕ್ಕೂ ಕೂಡ ಒಂದು ಆಳುವ ಸರ್ಕಾರಗಳು ತುಂಬ ದಾರ್ಷ್ಟ್ಯದಿಂದ, ಬಲವಂತದಿಂದ, ಪೊಲೀಸರ ಬೂಟಿನ ಸದ್ದಿನಿಂದ ಹೆದರ್ಸ್ತೀವಂದರೆ ಆಗಲ್ಲ. ಯಾಕೆಂದರೆ ಭಾಳಷ್ಟು ರೈತ ಹೋರಾಟಗಳನ್ನು ನಾವು ನೋಡಿದ್ದೀವಿ. ಶಾಂತಿಯಿಂದ, ಸಮಾಧಾನದಿಂದ ಸಭೆಗಳ ಮೇಲೆ ಸಭೆ ನಡೆಸಿ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರಿಗೇನು ಬೇಕು ಅನ್ನೋದನ್ನು ಅರ್ಥಕೊಂಡು ಪರಿಹಾರ ಕೊಡ್ತಿರೋ, ಇನ್ನೂ ಹೆಚ್ಚು ಮಾಡ್ತಿರೋ, ಇನ್ನೂ ಮತ್ತೊಂದು ಮಾಡ್ತಿರೋ, ಐ ಡೋಂಟ್ ನೋ. ಬಟ್ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಿದರೆ ಆ ಅಭಿವೃದ್ಧಿಗೊಂದು ಬೆಲೆ ಇರುತ್ತೆ. ಈ ರೀತಿ ನಾಳೆ ಹೆಚ್ಚು ಕಡಿಮೆ ಆದರೆ ಈ ಬೆಂಗಳೂರಿನ ಇತಿಹಾಸ ಪುಟದಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಆಗಿ ಉಳಿತಾರೆ. ಅದನ್ನು ಅರ್ಥ ಮಾಡ್ಕೋಬೇಕು.